ಅಧ್ಯಕ್ಷರಾಗಿರುವಂತಹ ಕಿಶೋರ್ ಪುತ್ರನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಆ ನಿಟ್ಟಿನಲ್ಲಿ ಅತಿಥಿಗಳಾಗಿರುವಂತಹ ಶ್ರೀ ಕಿರಣ್ ಪುತ್ರನ ಅಧ್ಯಕ್ಷರು ಶಿವಾಜಿ ಜೀವರಕ್ಷಕ ಸಂಘ ರಿಜಿಸ್ಟರ್ಡ್. ಆ ನಿಟ್ಟಿನಲ್ಲಿ ಮತ್ತೋರ್ವ ಅತಿಥಿಗಳಾಗಿರುವಂತಹ ಸೂರಜ್ ಉಳ್ಳಾಲ್ ಖ್ಯಾತ ಕ್ರಿಕೆಟ್ ಆಟಗಾರರು ಮತ್ತು ಯಶ್ಪಾಲ್ ಪುತ್ರನ್, ಗಣೇಶ್ ಉಳ್ಳಾಲ್, SVRK, ವಿನೋದ್ ಎಸ್ ಬಗ್ಗೇರ ಎಲ್ಲ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಎರಡು ತಂಡದ ಆಟಗಾರರಿಗೆ ಶುಭ ಹಾರೈಸುವ ಮುಖಾಂತರವಾಗಿ ಈ ಒಂದು ಪಂದ್ಯಕೂಟಕ್ಕೆ ಚಾಲನೆ ನೀಡಬೇಕು. ಸಾಂಪ್ರದಾಯಿಕ ಉದ್ಘಾಟನೆ ಮುಖಾಂತರವಾಗಿ ದಿನದ ಬಹುಶಃ ಪಿಚ್ಗೆ ಕಾಯಿಯನ್ನ ಹೊಡೆಯುವ ಮುಖಾಂತರವಾಗಿ ಬ್ರದರ್ಸ್ ಪ್ರೀಮಿಯರ್ ಲೀಗ್ ಸೀಸನ್ 6ರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಬಹುಶಃ ಎಲ್ಲ ಆಶೆಗಾರ ಅತಿಥಿಗಳು ಜೋರಾದ ಚಪ್ಪಾಳೆಯನ್ನು ನೀಡಬೇಕು. ಬಹುಶಃ ಸೀಸನ್ 6 ಅನ್ನುವಂತ ಅದ್ಭುತವಾಗಿರುವಂತಹ ಕ್ರಿಕೆಟ್ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮ ಇವಾಗ ನಡೀತಾ ಇದೆ. ಹೊಡೆಯುವ ಮುಖಾಂತರವಾಗಿ ಪಂದ್ಯಕ್ಕೆ ಚಾಲನೆ ನೀಡಿರುವಂತಹ ಕಿರಣ್ ಪುತ್ರನ ಅಧ್ಯಕ್ಷರು ಶಿವಾಜಿ ಜೀವರಕ್ಷಕ ಸಂಘ ರಿಜಿಸ್ಟರ್ಡ್ ತಮಗೆ ಸ್ವಾಗತವನ್ನು ಬಯಸ. ಪಿಚ್ನ ಮಧ್ಯಭಾಗದಲ್ಲಿ ನಾಣಚಿಮಿಕೆಯ ಪ್ರಕ್ರಿಯೆ ನಡೀತಾ ಇದೆ. ಮೊದಲ ಹಂತದ ಟಾಸ್ ಅನ್ನು ಸೇರಿಸಿಕೊಳ್ಳುವ ತಂಡ MS ಶೇಖರ್ಸ್ ದಿನದ ಎಳ ಬಂದರದ ಮೊದಲ ಟಾಸ್ ಅನ್ನು ಸೇರಿಸಿಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಟಾಸ್ ಅನ್ನು ಸೇರಿಸಿಕೊಳ್ಳುವ ತಂಡಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಬ್ರದರ್ಸ್ ಯುವಕ ಮಂಡಲ 1954ರಲ್ಲಿ ಸ್ಥಾಪನೆಯಾಗಿದೆ. ಇವಾಗ 71ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ 80-90ರ ದಶಕದಲ್ಲಿ ಕಬಡ್ಡಿಯಲ್ಲಿ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ಅನ್ನೋ ಒಂದು ಟೀಮನ್ನು ಹುಟ್ಟಾಕಿ ನಾವು ಕಬಡ್ಡಿಯಲ್ಲಿ ಮಾತ್ರ ಒಂದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ತಂಡವಾಗಿ ಹೊರಹೊಮ್ಮಿದಂಥ ಒಂದು ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್. ನಂತರ 90ರ ದಶಕದಲ್ಲಿ ಅಶ್ವಥ್ ಪುತ್ರನ್ನವರು ಮೊದಲ ಬಾರಿಗೆ ನಮ್ಮ ಬ್ರದರ್ಸ್ ಯುವಕ ಮಂಡಲ ಅನ್ನುವ ಒಂದು ಕ್ರಿಕೆಟ್ ಟೀಮನ್ನು ಕಟ್ಟಿಕೊಂಡು ನಮಗೆ ಕ್ರಿಕೆಟನ್ನು ಪರಿಚಯಿಸಿರುವಂಥ ಅಶ್ವಥ್ ಪುತ್ರನ್ ಕಾಲಾಂತರದಿಂದ ಅವರು ತೀರಿ ಹೋದ ನಂತರ ಈ ಬಾರಿ ಅವರ 2 ವರ್ಷದಿಂದ ನಾವು ಅಶ್ವಥ್ ಮೆಮೋರಿಯಲ್ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆ ಮಾಡ್ಕೊಂಡು ಬಂದರೆ, ಇದಕ್ಕಿಂತ ಮುಂಚೆ ಪಟ್ನಾ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಪಂದ್ಯಾಕೂಟ ಆಗ್ತಾ ಇತ್ತು. ಈ ಬಾರಿ ಬ್ರದರ್ಸ್ ಪ್ರೀಮಿಯರ್ ಲೀಗ್ ಅನ್ನೋ ದೃಷ್ಟಿಯಿಂದ ಎಲ್ಲ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಆಟಗಾರರನ್ನ ಸೇರಿಸಿ ಒಂದು ಲೀಗ್ ಮಾದರಿಯ ಪಂದ್ಯಾಕೂಟ ಈ ವರ್ಷ 12 ಮತ್ತು 13ನೇ ತಾರೀಕಿಗೆ ನಡೀತಾ ಇದೆ. ಅದು ಕೂಡ ಶ್ರೀ ಗ್ರೌಂಡ್ ಅನ್ನೋ ಒಂದು ದೊಡ್ಡ ಒಂದು ಮೈದಾನದಲ್ಲಿ ನಡೀತಾ ಇದೆ. ಅದು ಫ್ರಾಂಚೈಸಿ ತಂಡಗಳು 8 ತಂಡಗಳು ಭಾಗವಹಿಸ್ತಾ ಇದೆ. ಅದರಲ್ಲಿ ಲೀಗ್ ಮತ್ತೆ ನಾಕ್ಔಟ್ ಮಾದರಿ ಹೇಗೆ IPL ಹೇಗೆ ನಡೀತದೆ ಅದೇ ರೀತಿ ಪಂದ್ಯಾಕೂಟ ನಡೀತದೆ. ಬ್ರದರ್ಸ್ ಯುವಕ ಮಂಡಲ ಸಾಧಾರಣ ಒಂದು 71 ವರ್ಷದಿಂದ ನಿರಂತರವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಮುಂಚಿನಲ್ಲಿದ್ದು ಸಮಾಜದ ಒಂದು ಬಡಬಗ್ಗರ ಒಂದು ಆಶಾಕಿರಣವಾಗಿ ವರ್ಷಕ್ಕೆ ಸಾಧಾರಣ 3 ಲಕ್ಷ ರೂಪಾಯಿಯಷ್ಟು ನಾವು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಕ್ರಿಕೆಟ್ ಅನ್ನೋ ಒಂದು ಕೇವಲ ಒಂದು ಸ್ಪೋರ್ಟ್ಸ್ಗೋಸ್ಕರ ನಾವು ಮಾಡ್ತಿದ್ದ ಹಣ ಮಾಡುವ ಒಂದು ದೃಷ್ಟಿಯಿಂದಲ್ಲ, ಅದರಿಂದ ಉಳಿದ ಹಣವನ್ನು ಸಮಾಜಕ್ಕೆ ನಾವು ಮುಡಿಪಾಗಿಟ್ಟಂಥದ್ದು. ಈ 71 ವರ್ಷದಿಂದ ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬಂದಿದ್ದೇವೆ. 75ನೇ ವರ್ಷದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮ ಮತ್ತು ದೊಡ್ಡ ಮಟ್ಟದ ಒಂದು ಕ್ರಿಕೆಟನ್ನು ಮಾಡಬೇಕು ಅನ್ನೋ ದೃಷ್ಟಿ ಕೂಡ ನಮ್ಮಲ್ಲಿ ಒಂದು ಆಲೋಚನೆ ಇದೆ. ಒಂದು 2 ವರ್ಷಕ್ಕಿಂತ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬ್ರದರ್ಸ್ ಯುವಕ ಮಂಡಲಕ್ಕೆ ನಮ್ಮ ಒಂದು ಸೇವೆಯನ್ನು ಪರಿಗಣಿಸಿ ನಮಗೆ ಒಂದು ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿರುವಂಥದ್ದು. So Harsha this time coming from the other end, that is from the Ravi Putran end. A single has been taken out of the point position. A sensible batting coming from Pradeep. He knows that the wickets are the ball drifting far away from middle to off. And that was a fair decision coming from the umpire. Another extra adding to the total. This time once again going for the big hit. That was a quick one. You miss hit. No connection between the bat and pad. The batter just walked in out to the center. Has to depart. Another wicket, half of the side of the team. Seashore Mogamis are back into the dugout at the score of just 24. 5th over in progress. That's
excellent piece of work coming from the bowler Harshit. Even from the other end, he is capable of taking the wickets. Look at the way how he has delivered that ball. Too early to go for the big hit. And the ball was slightly quicker than what the batter would have thought. Once the first innings, request the two teams, players, please do report to the commentary box. The new batter was just walked in, and that's the first 6 of the tournament of Brothers Premier League season. Brothers Premier League 2025 season 6. What a hit coming from the new batter who just walked in. It's not so easy to go against Harshit. Just walked in, and once again that's another biggie, far better than the previous one. 2 back-to-back sixes coming the bat of Birchwell. The first one was slightly slower onto the squalid position, but the 6 number 2, that was the far better. What a beauty, making a room, playing slightly outside the off-stick. The ball was slight in the middle. The connection between the bat and the ball was right in the middle, and look at the way how it has been cleared. The rest of the work is done by the wind. I've taken the ball out of the park onto the crowd. 2 back-to-back sixes coming in the bat of Birchwell, and look at the changes in the scorecard. Totally, the runs have been changed in the scorecard, but it doesn't matter. Birchwell have done his part for his side. A short innings, but entertainment innings. He has faced just 3 balls, have scored much needed runs for his team, and the team was in deep trouble. He has scored 12 runs, which is the most important runs, and that's a 4th wicket for the team. For the bowler Harshit. He has picked 2 wickets in his first over, and now in his second over, even though after being hammered for 2 back-to-back sixes. The score is on 36. Amota Arake Aru. What a strike rate coming in the bat of Birchwell at the strike rate of 400. Can you imagine just being 3 balls hitting 2 big 6, changing the equation for the team Pirates of Patna against experienced bowler Harshit. Final time to the new batsman Manja, drifting outside the off-stick. That's another extra. 14 runs conceded in the over number 5. Including this wide, it's 15 runs, which is one of the most expensive overs so far in the game against the experienced player. There is an appeal up and mode, even there is not enough form of an extra form for leg bite to finish the over numbered 5. After the completion of 5 overs, scores on 38. Morten Take Aru. Kunaya Aru is the baki of the first innings of the first match between the Pirates of Patna versus Seashore Margarir. Rustic is any ball to bowling final over, and there's a signal coming from the umpire for the timeout. And that's a fair decision coming from the umpire, because we need to follow the time, and that would be a penalty for the bowling side for the captain Raj. You need to get an extra feeder inside the 20-yard circle. Now there is a chance for the batter to go for the big hit. And the ball drifting onto the deep part of the final. Will the batter go for the 3rd run? Yes, they had ample of time. Excellent running between the wicket by both the batters. They completed their first run quite quickly, and then completing their second, and then looking for the 3rd run. What an extra running between the wicket. 4 runs conceded already in the over. Still 4 to go. Rustic to the batter, Manja going for the wicket, onto the offside right and missing it completely. Ready for the captain behind the stumps. They need these kind of adopted deliveries in the final over. Still ready to go to finish the first innings of the match 1. The left-hand bowler coming on the wicket, going for the switch right, and timing, look at the perfection coming in the bat of Manja. The switch right connecting right in the middle of the bat.
And that's third six of the innings. The last 2 overs have changed the equation for the team. Seashore Mogaveda, they have something to be defended because in the first 4 overs the score was just 22, and now they have still another 2 more balls left in the innings to be completed. And look at the score, they are close to 50 marks, still they have another 2 left. Once again going for the switch, it's slow ball. Even the Patrick Manjan knows that he was too early to play that switch. But still, we have 1 ball left. Scores on 48. 26 runs conceded in the last 11 ball. Not a good sign. Here's the last ball. And the last ball going for the switch. In between the 2 fielders, will the ball race the boundary up? An attempt was done by the fielder to stop. An excellent work done. Will the batsman goes for the third? There is a chance of a run out. The throw was slightly wide-ish. At the end, some confusion, waiting for the umpire decision whether it is the 2 or 4 runs. Oh yes, definitely. That's an excellent running between the wicket. Even though the valuable attempt done by the fielder to stop the ball onto the deep point, reach it in between the 2 fielders. The ball was right onto the fence. At the end, the 4 runs coming, the 4 excellent runs, which is much needed in the final ball. Look at the way how the team Seashore Margarees have come back strongly in the innings. At the end of the 4 overs, they were 22 for the loss of 6 valuable wickets. But at the end, the second innings of the match number 1 between Seashore Margarees versus the Pirates of Patna. Over to Dheeraj. ಧನ್ಯವಾದಗಳು ಅನಿಲ್ ಅವರೇ. ಬೋಧನಾನಿಕ್ಸ್ ಮುಕ್ತಾಯದಲ್ಲಿ 52 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಜಯಕ್ಕಾಗಿ 53 ಓಟದ ಅವಶ್ಯಕತೆ. ಮೂರ್ತಾನೆ ಸತ ಜಯಕ್ಕಾಗಿ 53 ಓಟವನ್ನು ಬರಬೇಕಾಗಿದೆ. ಬ್ರದರ್ ಪ್ರೀಮಿಯರ್ ಲೀಗ್ ರಾಷ್ಟ್ರ ಆಡುತ್ತಿರುವಂತಹ 2 ದಿನಗಳ ಕ್ರಿಕೆಟ್ ಹಬ್ಬ ಮೊದಲ ದಿನ ಬಹಳಷ್ಟು ಲೆಕ್ಕಾಚಾರ ಪಂದ್ಯಗಳು ಇವಾಗ ಆರಂಭವಾಗಿದೆ. ಆ ನಿಟ್ಟಿನಲ್ಲಿ ದಿನದ ಮೊದಲ ಪಂದ್ಯದ ಬೋಧನ ಇನ್ನಿಂಗ್ಸ್ ಮುಕ್ತಾಯದ ತಡಮತ್ತ 57 ಓಟವನ್ನು ದಾಖಲಿಸಿಕೊಳ್ತಾರೆ. ಜಯಕ್ಕಾಗಿ 2 ತಂಡಕ್ಕೆ 32 ಸತ 53 ಓಟಗಳು ಬರಬೇಕಾಗಿದೆ. 36 balls for 53 run required. ಸ್ಟ್ರೈಕರ್ ಭಾಗದಲ್ಲಿ ಪಟ್ಟ ಬ್ಯಾಟ್ಸ್ ಪರವಾಗಿ ಆರಂಭಿಕ ಆಟಗಾರಾಗಿ ಮಾತಾಡಿದ ಪ್ರೀತಮ್. ಡಾಟ್ ಸ್ಟ್ರೈಕರ್ ಭಾಗದಲ್ಲಿ ಆಸಿಕ್ ಮಾತಾಡ ಬದ್ಧವಾದಿಗಳನ್ನು ಕಂಡುಕೊಳ್ಳುತ್ತೆ ಎಸ್ಗಾರಿಕೆ ಮೊದಲೇ ಸುದರ್ಶನ್. ಸೀಶೋರ್ನ ಪರವಾಗಿ ಆರಂಭಿಕ ಹಂತದ ಪವರ್ ಪ್ಲೇ ಓವರ್ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ 36 ಸತ 53 ಓಟಗಳು ಬರಬೇಕಾಗಿದೆ. ಬದ್ಧ ಸುದರ್ಶನ್ ತಮ್ಮ ಕಚ್ಚಿನ ಆರಂಭಿಕ ಹಂತದ ಮೊದಲ ಚೆಂಡು ಬಳಸುತ್ತ ರೀತಿಯ ಹೊಡೆತ ಕೊಚ್ಚಬಡಿಗೆ ಕ್ಷೇತ್ರಕ್ಷ ವೈಫಲ್ಯತೆ ಪಡ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಮೊದಲ ಓಚವನ್ನು ಕಳೆಯಾಗ್ತದೆ. ಆ ನಿಟ್ಟಿನಲ್ಲಿ ಪಟ್ಟ ಪೈರೇಟ್ಸ್ ಅಂತ ಕಾತರಗೊಳ್ತಾ ಇದೆ. ತಡಬತ್ತ ಒಂದು ಸುದರ್ಶನ್ ಮೊದಲ ಎಸೆತ ಬಳಸುತ್ತ ಬೆರೆಗಾರಿಕೆಯನ್ನು ತೋರ್ಪಡಿಸಿದ ಬಹುಶಃ ಕೊಚ್ಚಬಡಿಗೆ ಕ್ಷೇತ್ರಕ್ಷ ವೈಫಲ್ಯತೆ ಪಡ್ಕೊಳ್ತಾ ಇದೆ. ಒಂಟಿ ಹೊಡೆದ ಪೂರೈಕೆ ಮುಖಾಂತರವಾಗಿ ತಡದ ಆಳವ ಕಾತರಗೊಳ್ತಾ ಇದೆ. ತಡಬತ್ತ ಒಂದು ಮತ್ತು ತಮ್ಮ ಕತ್ತಿನ ದ್ವಿತೀಯ ಚೆಂಡಿಗಾಗಿ ಸುದರ್ಶನ್. ಮತ್ತೆ ಬೆರೆಸು ಹಣತವನ್ನು ದಾಖಲಿಸುವ ಪ್ರಯತ್ನ. ಆಸ್ತಿಕ್ ಮತ್ತೆ ಕ್ಷೇತ್ರಕ್ಷಣ ವೈಫಲ್ಯತೆ ಪಡ್ಕೊಳ್ತಾ ಇದೆ. ಒಂಟಿ ಓಟವನ್ನು ಬಿಟ್ಕೊಳ್ಳುವ ಪ್ರಯತ್ನವನ್ನ ಕ್ಷೇತ್ರಕ್ಷಣ ತೋರ್ಪಡಿಸಿರುವ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದ ಪವರ್ ಪ್ಲೇ ಓವರ್ನ 2 ಎಸೆಗಳ ಮುಖ್ಯವನ್ನ ಕಡ್ಕೊಳ್ತಾ ಇದೆ. ತಡಬತ್ತ 2 ಓಟವನ್ನ ತಲುಪ್ತಾ ಇದೆ. ಮತ್ತೆ ಫುಲ್ಟನ್ ಸೈಡ್ ಬೆರೆಸಿನ ಹಣತವನ್ನು ದಾಖಲಿಸುವಂತ ಪ್ರಯತ್ನ. ಹೊಡೆತಗಳು ಪರ್ಫೆಕ್ಟ್ ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ. ಒಂಟಿ ಓಟದ ಪೂರೈಕೆಯನ್ನು ಪಡ್ಕೊಳ್ತದೆ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದ ಪವರ್ ಪ್ಲೇ ಓವರ್ 1ರ 3 ಎಸೆಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತಡಬತ್ತ 3 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಓಟವನ್ನು ದಾಖಲಿಸಲೇಬಲ್ಲ ಓವರ್ಗಳಲ್ಲಿ ಕೇವಲ ಒಂಟಿ ಓಟದ ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ. ಆ ನಿಟ್ಟಿನಲ್ಲಿ ಮೊದಲ ಓವರ್ 3 ಎಸೆಗಳ ಮುಕ್ತಾಯದ ತಡಬತ್ತ 3 ಓಟವನ್ನು ತಲುಪುತ್ತದೆ. ದಯವಿಟ್ಟು ಮುಂದಿನ ಹಂತದ ಆಡುವಂತ 2 ತಂಡದ ಆಟಗಾರರು ಹಸ್ತಾಕ್ಷರಕ್ಕಾಗಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾವೆ.
ಮತ್ತು ಕ್ಷೇತ್ರಕ್ಷ ವೈಫಲ್ಯತೆ ಪಡ್ಕೊಳ್ತಾ ಇದೆ. ಒಂದರ ಬದಲಿಗೆ ಅವಳಿ ಓಟದ ಪೂರೈಕೆಯನ್ನು ಕ್ಷೇತ್ರಕ್ಷ ಬಿಟ್ಕೊಟ್ರು. ಆ ನಿಟ್ಟಿನಲ್ಲಿ ಮೊದಲ ಓವರ್ 4 ಕೆಲಸಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 5 ಲಾಸ್ ಆಫ್ 0 ವಿಕೆಟ್. ಸುದರ್ಶನ್ ತಮ್ಮ ಕತ್ತಿನ ಅಂತಿಮ 2 ಎಸೆಗಳು ಮಾತ್ರ ಬಾಕಿ ಉಳಿತಾ ಇದೆ. ದೊಡ್ಡ ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ, ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹುಶಃ ಕ್ಷೇತ್ರಕ್ಷಣ ವೈಫಲ್ಯತೆ ಓಟ್ಗಳಿಗೆ ಅನುಮಾನ ಮಾಡಿಕೊಡ್ತಾ ಆ ನಿಟ್ಟಿನಲ್ಲಿ ಮತ್ತೆ ವಂಚಿಯವರ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ತಡ ಮೊತ್ತ 6 ಓಟವನ್ನು ತಲುಪ್ತಾ ಇದೆ. ಮೊದಲ ಓವರ್ನ ಅಂತಿಮ ಎಸೆಗಾಗಿ ಸುದರ್ಶನ್ ಪವರ್ ಪ್ಲೇನ ಎಸೆತಗಳು ಬಹಳ ಶುದ್ಧವಾದ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಬಹುಶಃ ಬಿರುಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆ ನಿಟ್ಟಿನಲ್ಲಿ ತಮ್ಮ ಕತ್ತಿನ ಅಂತಿಮ ಎಸೆ ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಶೇಖರ್ ಬದಲಿ ಪ್ರೀತಮ್ ಮತ್ತೆ ಬೀಸುವಂತ ಪ್ರಯತ್ನವನ್ನ ಪ್ರೀತಮ್ ತೋರ್ಪಡಿಸಿದ್ರು. ಓಟುಗಳು ಬರ್ತಾ ಇಲ್ಲ. ಚೆಂಡು ದಾಡು ಸಂಪರ್ಕವನ್ನು ಸಾಧಿಸಿಕೊಳ್ತಾ ಇಲ್ಲ. ಗುಡ್ ರಕ್ಷಕನ ಭದ್ರ ಬೌನ್ಸರ್ ಸೇರ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಆರಂಭಿಕ ಹಂತದ ಓಟಗಳನ್ನ ದಾಖಲಿಸಬಲ್ಲಂತ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಮೊದಲ ಓವರ್ ಮುಕ್ತಾಯ ತಡಬತ್ತ 6 ಓಟವನ್ನ ತಲುಪ್ತಾ ಇದೆ. ಸ್ಕೋರ್ ಇಸ್ 6 ಲಾಸ್ ಆಫ್ 0 ವಿಕೆಟ್ಸ್. ದಯವಿಟ್ಟು ಮುಂದಿನ ಹಂತದ ಏನರ ಪಂದ್ಯವನ್ನು ಆಡುವಂತ 7 ತಂಡದ ಆಟಗಾರರು ಹಸ್ತಾಕ್ಷರಕ್ಕಾಗಿ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ನ 3 ಓವರ್ಗಳ ಮುಕ್ತಾಯದೊಳಗೆ ಹಸ್ತಾಕ್ಷರವನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ 2 ತಂಡದ ನಾಯಕರು ಟಾಸ್ಗೆ ಬಂದಂತ ಸೂಚನೆ ನೀಡ್ತಾ ಇದ್ದಾವೆ. ದಿನದ 7ರ ಪಂದ್ಯವನ್ನು ಆಡುವಂತ 7 ತಂಡದ ನಾಯಕರು ಟಾಸ್ಗೆ ಬಂದಂತ ಸೂಚನೆ ನೀಡ್ತಾ ಇದ್ದಾವೆ. ಬಸವೇಶ್ವರ ಪರವಾಗಿ ಎಸೆಗಾರಿಕೆ ಭಾಗದಲ್ಲಿ ರಿತು ಬೈಕಪಾಡಿ ಗೆಲುವ ಓವರ್ ಜವಾಬ್ದಾರಿ ಪಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಮೊದಲ ಓವರ್ ಅಲ್ಲಿ ಬಹಳ ಸುತ್ತಮುತ್ತ ಎಸೆಗಾರಿಕೆಯನ್ನು ತೋರ್ಪಡಿಸಿದ ಸುದರ್ಶನ್ ಕೇವಲ 6 ಓಟವನ್ನು ಬಿಟ್ಕೊಟ್ರು. ಆ ನಿಟ್ಟಿನಲ್ಲಿ ಸುದರ್ಶನ್ ಬಹಳ ಸುತ್ತಮುತ್ತ ಎಸೆಗಾರಿಕೆ ತೋರ್ಪಡಿ. ಇವಾಗ ರೀತು ಈ ನಿಟ್ಟಿನಲ್ಲಿ ನೋ ಬಾಲ್ ಅಂತ ಸೂಚನೆ ಬರ್ತಾ ಇದೆ. ಜೋಬಾಲ್ ಮುಖಾಂತರವಾಗಿ ಮತ್ತೆ ಒಂಚು ಹೊಡೆದ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಲೆಕ್ಕಾಚಾರವಿಲ್ಲದ ಚೆಂಡಿಗೆ ಓಟವನ್ನು ಬಿಟ್ಕೊಳ್ಳೋದ ಪ್ರಯತ್ನ ಋತು ತೋರ್ಪಡಿಸಿದ ಬಹುಶಃ ಫ್ರೀ ಹಿಟ್ ಲಾಭಾಂಶ ಇವಾಗ ಆಸ್ತಿಕ್ ಪಡ್ಕೊಳ್ಬೇಕಾಗಿದೆ. ಬಳಸುತ್ತಬರ್ತಿ ಎಸೆತ ಫ್ರೀ ಹಿಟ್ ಲಾಭಾಂಶ ಆಟಗಾರ ಪಡ್ಕೊಳ್ತಾ ಇಲ್ಲ. ಬಳಸುತ್ತಬರ್ತಿ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಆ ನಿಟ್ಟಿನಲ್ಲಿ 2ರ ಓವರ್ನ ಬೋಧನ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2ರ ಓವರ್ನ ಮೊದಲ ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ದ್ವಿತೀಯ ಚೆಂಡು ಸ್ಲೋವರ್ ಚೆಂಡು ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೊನೆ ಹಂತದಲ್ಲಿ ಚೆಂಡು ಗತಿ ಪರಿವರ್ತನೆಯನ್ನು ಮಾಡಿತು. ಆ ನಿಟ್ಟಿನಲ್ಲಿ ಚೆಂಡು ಗುಡ್ ರಕ್ಷಕರ ಭದ್ರಪಾಸನ ಸೇರಿಕೊಳ್ತಾ ಇದೆ. 2ರ ಓವರ್ನ 7 ಚೆಂಡು ಮುಕ್ತಾಯದಲ್ಲಿ ತಡಮತ್ತ 7 ಓಟವನ್ನು ತಲುಪ್ತಾ ಇದೆ. ಈ ನಿಟ್ಟಿನಲ್ಲಿ ವೈಟ್ ಬಾಲ್ ಆಗಲ ಚೆಂಡು ಘೋಷಣೆ ಆಗ್ತಾ ಇದೆ. ಎಕ್ಸ್ಟ್ರಾಸ್ಗಳ ಮುಖಾಂತರವಾಗಿ 1 ಓಟದ ಪೂರೈಕೆಯನ್ನ ಅಂಕಿಅಂಶ ಪಟ್ಟಿ ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ತಡಮತ್ತ ಗೇಟ್ ಓಟದ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ರೇತು ಈ ಬಾರಿ ಧುರಸರ ಹೊಡೆತವನ್ನು ದಾಖಲಿಸುವ ಪ್ರಯತ್ನ ಆಸ್ತಿಕ್ ಮತ್ತೆ ಶ್ರೇಷ್ಠ ವೈಫಲ್ಯತೆ ಪಡ್ಕೊಳ್ಳೋದು. ಒಟ್ಟಿ ಓಟ ಪೂರೈಕೆ ಓಟಿ ಓಟದ ಬದಲಿಗೆ ಅವಳಿ ಓಟದ ಪೂರೈಕೆ ಆಟಗಾರ ಪಡ್ಕೊಂಡ್ರು. ಬಹಳಷ್ಟು ಲೆಕ್ಕಾಚಾರದ ಓಟದ ಮುಖಾಂತರವಾಗಿ 7ರ ಪೂರೈಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ 10 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 10 ಲಾಸ್ ಆಫ್ 0 ವಿಕೆಟ್ಸ್. 7ರ ಓವರ್ನ ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. 3 balls remaining in the second over. ನಾಲ್ಕರ ಚೆಂಡು ಬಹಳಷ್ಟು ಪುರಸ್ಕಾರ ಹೊಡೆತವನ್ನು ಆಸ್ತಿಕ್ ದಾಖಲಿಸಿರುವ ಬಹುಶಃ ಕ್ಷೇತ್ರ ರಕ್ಷಣೆ ಗೆಸಗಾರ ತೋರ್ಪಡಿಸುವ ಮುಖಾಂತರವಾಗಿ ಕೇವಲ 1 ಓಟದ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ತಡಮತ್ತ 11 ಓಟವನ್ನು ತಲುಪ್ತಾ ಇದೆ. ತಮ್ಮ ಕತ್ತಿನ 7ರ ಓವರ್ನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಪವರ್ ಪ್ಲೇನ ಲಾಭಾಂಶ ಆಟಗಾರರು ಪಡ್ಕೊಳ್ತಾ ಇಲ್ಲ. ಓಟಗಳನ್ನು ದಾಖಲಿಸಬಲ್ಲ ಓವರ್ಗಳಲ್ಲಿ ಕೇವಲ 1 ಓಟದ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 7ರ ಓವರ್ನ 4 ಎಸೆಗಳು ಮುಕ್ತಾಯದಲ್ಲಿ ತಡಮತ್ತ 11 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 11 ಲಾಸ್ ಆಫ್ 0 ವಿಕೆಟ್ಸ್. 5ರ ಬಾರಿಗೆ ಮತ್ತೆ ರೀತು ಮತ್ತೆ ಪ್ರೀತಮ್ ರಿವರ್ಸ್ ಗೆ ಬರಬೇಡ ಮಾಡಿದ್ರು. 1 ಓಟ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಕಂಬ್ಯಾಕ್ ಮಾಡುವ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಾ ಇದೆ. ಎಸೆಗಾರ ರೀತು ಬಹುಶಃ ಉತ್ತಮ ಎಸೆಗಾರಿಕೆಯನ್ನು ತೋರ್ಪಡಿಸಿದ್ರು. ಆ ನಿಟ್ಟಿನಲ್ಲಿ
ಕೇರಳ ಓವರ್ನ 5 ಎಸೆಗಳ ಮುಕ್ತಾಯವನ್ನು ಕಡ್ಕೊಳ್ತಾ ಇದೆ. ತಡಬತ್ತ 12 ಆಟವನ್ನು ತಲುಪ್ತಾ ಇದೆ. ತಮ್ಮ ಕತ್ತಿನ ಪವರ್ ಪ್ಲೇ ಓವರ್ನ ಅಂತಿಮ ದಸ ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಸ್ಟ್ರೈಕರ್ ಅಸೀಕ್ ಬೇರೋಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಕ್ಷೇತ್ರರಕ್ಷಣೆ ಬಳಸಿ ಯಶಸ್ಸನ್ನು ಕಾಣ್ತಾ ಇದೆ. ಬಹಳ ಶುದ್ಧ ರೀತಿಯ ಕ್ಷೇತ್ರರಕ್ಷಣೆ ತೋರ್ಪಡಿಸುವ ಆ ನಿಟ್ಟಿನಲ್ಲಿ ಯಾವಳಿ ಓಡಿನ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಕೊನೆಯ ಎಸೆದಲ್ಲಿ 7 ಓಟವನ್ನು ಬಿಟ್ಕೊಟ್ರು. ಆ ನಿಟ್ಟಿನಲ್ಲಿ ಮೊದಲ ಆಟದ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಂಡ ಓವರ್ ಸಂಖ್ಯೆ 7 ತೊಡಬತ್ತ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ ಇಸ್ 14 ಲಾಸ್ ಆಫ್ 0 ವಿಕೆಟ್ಸ್. ಜಾರಬಿ ಹಾಕಿದ ಪವರ್ ಪ್ಲೇ ಓವರ್ ಅಲ್ಲಿ ಬಳಸುತ್ತಿರುವ ದಸಗಾರಿಕೆಯನ್ನು ಸುದರ್ಶನವಾದ ರೀತು ತೋರ್ಪಡಿಸಿದ. ಬಹುಶಃ 12 ಎಸೆಗಳಲ್ಲಿ ಕೇವಲ 14 ಓಟವನ್ನು ಬಿಟ್ಟು ನಿಟ್ಟಿನಲ್ಲಿ ಪವರ್ ಪ್ಲೇ ಓವರ್ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ದಸಗಾರಿಕೆಯಲ್ಲಿ ಪ್ರಜ್ವಲ್ ಶ್ರೀಶ್ವರ ಪರವಾಗಿ ಪೂರ್ಣ ಓವರ್ ಚಂದ್ರ ಪಡ್ಕೊಳ್ಬೇಕಾಗಿದೆ. ಚೆಕ್ಕಾಗಿ 53 ಓಟದ ಅವಶ್ಯಕತೆ. 53 ಓಟವನ್ನು ಬೆನ್ನಡೆದ ತಂಡ ಆ ನಿಟ್ಟಿನಲ್ಲಿ ಮೊದಲ ಹಂತದ ಪವರ್ ಪ್ಲೇನ ಮುಕ್ತಾಯದಲ್ಲಿ 14 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮತ್ತು ಸ್ಟ್ರೈಕರ್ ಪರದಲ್ಲಿ ಪ್ರೀತ ಪೂರ್ಣ ಓವರ್ನ ಮೊದಲ ಚೆಂಡಿಗಾಗಿ ಪ್ರಜ್ವಲ್ ಇದ್ದಾರೆ. ಮತ್ತೆ ಶೋರಾಗಿ ಬಂದ ಚೆಂಡು ಓಚುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚಾಚಾ ಡೆಲಿವರಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಬಹಳ ಶುದ್ಧ ರೀತಿಯ ಗೆಸ್ಗಾರಿಕೆಯನ್ನು ಪ್ರಜ್ವಲ್ ತೋರ್ಪಡಿಸಿದ್ರು. ತೀರಾ ಕೆಳಚಿನಲ್ಲಿ ಬಂದದ್ದು ಚೆಂಡು ಓಚುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳ ಸುಂದರ ಗೆಸ್ಗಾರಿಕೆ. ಆ ನಿಟ್ಟಿನಲ್ಲಿ ಮತ್ತೆ ಪ್ರಜ್ವಲ್ ತಮ್ಮ ಕೆತ್ತಿನ ಪೂರ್ಣ ಓವರ್ನ ಗೇಮಲ್ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಪ್ರಜ್ವಲ್ ಪ್ರೀತಮ್ ಇದ್ದಾರೆ. ಬಹುಶಃ ಪೂರ್ಣ ಓವರ್ ಮುಕ್ತಾಯದೊಳಗೆ ಜನರ ಪದಕ ಮಾಡುವಂತ ಅಯೋಧ್ಯ ಭಗವಂತ ಸದಸ್ಯ ಎಂಎಸ್ ಸ್ಟ್ರೈಕರ್ಸ್ ನ ಎಲ್ಲಾ ಆಟಗಾರರು ಹಸ್ತಾಕ್ಷರವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ 5ನೇ ಓವರ್ ಮುಕ್ತಾಯದೊಳಗೆ 7 ತರದ ಆಟಗಾರರು ಟಾಸ್ಗೆ ಬಂದಂತ ಸೂಚನೆ ನೀಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಜನಸೇನೆ ವೈಟ್ ಬಾಲ್ ಅಂತ ಸೂಚನೆ ಬರ್ತಾ ಇದೆ. ಎಕ್ಸೆಸ್ ಗಳ ಮುಖಾಂತರವಾಗಿ ಒಂಚೂರು ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಪ್ರಜ್ವಲ್ ಈ ನಿಟ್ಟಿನಲ್ಲಿ ಪ್ರೀತ ಬೆರಾಸಿನ ಹೊಡೆತಗಳ ಫಾರ್ಸರ್ ದಾಖಲಾತಿ ಪಡ್ಕೊಳ್ತಾ ಇಲ್ಲ. ಗಾಳಿಯ ಲಾಭಾಂಶವನ್ನು ಪಡ್ಕೊಳ್ಳುವಂತ ಚೆಂಡು ಕ್ಷೇತ್ರರಕ್ಷಣೆ ಭದ್ರಬೋಸನ ಸರ್ಕಾರದ ನಿಟ್ಟಿನಲ್ಲಿ ಮಾರ್ಚ್ 28 ಕಡ್ಕೊಳ್ಬೇಕಾಗಿದೆ. 14ಕ್ಕೆ ವಿಕೆಟ್, 15ಕ್ಕೆ ಮೊದಲ ಹುದ್ರೆ ಕಡ್ಕೊಳ್ಳುತ್ತಂತ ಪಟ್ಟ ಪೈರಾಟ್ಸ್ ಹೊಸ ಆಟಗಾರ ಕೂಡ ಪ್ರವೇಶವನ್ನು ಕಾಣಬೇಕಾಗಿದೆ. ವಿರಾಟ್ ಆ ನಿಟ್ಟಿನಲ್ಲಿ ಸ್ಟ್ರೈಕರ್ ಪಡ್ಕೊಳ್ಬೇಕಾಗಿದೆ. ನಾನ್ ಸ್ಟ್ರೈಕರ್ ಮೇಲೆ ಆಸಿಕ್ ಪದಗಳ ಮುಂದುವರಿಕೆ ಕಾಣ್ತಾ ಇದೆ. ಬಹಳ ಶುದ್ಧ ತಿರಸ್ಕಾರಕ್ಕೆ ಪ್ರಜ್ವಲ್ ತೋರ್ಪಡಿಸಿದ್ರು. ಮೊದಲ ಚೆಂದ ಓಚುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. 2ನೇ ಚೆಂದಲ್ಲಿ ಎಕ್ಸೆಸ್ಗಳ ಮುಖಾಂತರವಾಗಿ ಓಚುಗಳನ್ನು ಬಿಟ್ಕೊಟ್ರು. ಆ ನಿಟ್ಟಿನಲ್ಲಿ ಪೂರ್ಣ ಓವರ್ ಗೆಲುವು ಬಹಳ ಇಂಪಾರ್ಟೆಂಟ್. ಪ್ರೀತಮ್ನ ವಿಕೆಟ್ ಪಡೆಯುವ ಮುಖಾಂತರವಾಗಿ ತಮ್ಮ ಕತ್ತಿನ ಪೂರ್ಣ ಚೆಂಡು ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಪ್ರಜ್ವಲ್ ವಿರಾಜ್ ಇದ್ದಾರೆ. ಬಿರುಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಒಂಟುಗಳ ಪೂರೈಕೆಯನ್ನು ಪಡ್ಕೊಳ್ತಾ ಆ ನಿಟ್ಟಿನಲ್ಲಿ ವೈಯಕ್ತಿಕ ಖಾತೆ ಆರಂಭಗೊಳ್ತಾ ಇದೆ. ಗೆದ್ದ ಮೊದಲ ಚೆಂಡಿಗೆ ಒಂಟುಗಳ ಪೂರೈಕೆಯನ್ನು ವಿರಾಜ್ ಪಡ್ಕೊಂಡ್ರು. ಈ ನಿಟ್ಟಿನಲ್ಲಿ ಪೂರ್ಣ ಓವರ್ನ ಮೂರಸರು ಮುಕ್ತಾಯ ತೊಡಬತ್ತ 16 ಓಟವನ್ನು ತಲುಪುತ್ತಾ ಇದೆ. ಬಹುಶಃ ಮೊದಲ ಇನ್ನಿಂಗ್ಸ್ನ ಅಂತಿಮ ಓವರ್ಗಳಲ್ಲಿ ಓಟವನ್ನು ದಾಖಲಿಸಿಕೊಂಡಂತ ಶ್ರೀಶೋರ್ ಇವಾಗ ಗೆದ್ದೊಳಿಗಳನ್ನು ಕಟ್ಟಿಹಾಕುವ ಪ್ರಯತ್ನವನ್ನು ಮಾಡ್ತಾ ಇದೆ. 3 ಓವರ್ನ ಚಾಲ್ತಿಯನ್ನು ಪಡ್ಕೊಳ್ತಾ ಇದೆ. ಮೂರಸರು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ತೊಡಬತ್ತ
16 ಓವರ್ ತಲುಪ್ತಾ ಇದೆ. ಸ್ಕೋರ್ 16, ಲಾಸ್ ಆಫ್ 1 ವಿಕೆಟ್. ಬಹಳಷ್ಟು ಬಿಗಿಯನ್ನು ಕಾಣ್ತಾ ಇದೆ. ಮತ್ತೆ ಪ್ರಜ್ವಲ್ ಚತುರ್ಥವಾಗಿ ಬೋಲ್ ಶುದ್ಧ ವೃತ್ತಿ ಹಾಡುತ್ತಾ ಕೈಪಡದ ಪ್ರಯತ್ನವನ್ನು ಮಾಡಿದ್ರು. ಪಾಯಿಂಟ್ ಮುಖಾಂತರವಾಗಿ ಒಂಚೂರದ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಒಂಚೂರದ ಮುಖಾಂತರವಾಗಿ ತೊಡಬತ್ತ 17 ಓವರ್ ತಲುಪ್ತಾ ಇದೆ. ಸ್ಕೋರ್ 17. ಪ್ರಜ್ವಲ್ ತಮ್ಮ ಕತ್ತಿನ ಪೂರ್ಣವರ್ಣ ಅಂತಿಮ ಗೆಲುವಿನ ಮಾತು ಬಾಕಿ ಇರುತ್ತೆ. ಬಹು ಶುದ್ಧ ಎಸ್ಗಾರಿಕೆಯನ್ನು ಎಸ್ಗಾರ ತೋರ್ಪಡಿಸಿದ್ರು. ಆ ನಿಟ್ಟಿನಲ್ಲಿ ತಮ್ಮ ಕತ್ತಿನ ಅಂತಿಮ ಗೆಲುವಿನ ಮಾತು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ಬೆರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ವಿರಾಜನ ಹೊಡೆತ ದಾಖಲೆ ಬರ್ಕೊಡ್ತಾ ಇದೆ. ಬಹುಶಃ ದೇವರ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನ ವಿರಾಟ್ ತೋರ್ಪಡಿಸಿದ. ಕ್ಯಾಶರ್ ಮುಖಾಂತರವಾಗಿ ವಿರಾಜ್ ಬ್ಯಾಕ್ ಟು ದ ಫೇಲ್ಯೂರ್. ಬಹುಶಃ ಎಸ್ಗಾರಿಕೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದ ಮುಖಾಂತರವಾಗಿ ಇವತ್ತು ಪ್ರಜ್ವಲ್ ಗೆಲುವಿನ ಹುದ್ದೆನ ಪಡ್ಕೊಂಡ್ರು. ಮೂರನೇ ಓವರ್ ಚೇವಲ್ ಚೆಂಡಲ್ಲಿ ಪ್ರೀತಮ್ ಹುದ್ದೆ ಪಡ್ಕೊಂಡ್ರು. ಇವಾಗ ಮೂರನೇ ಓವರ್ 5ರ ಚೆಂಡಲ್ಲಿ ವಿರಾಜ್ ವಿಕೆಟ್ ಪಡೆದ ಮುಖಾಂತರವಾಗಿ ಕಮ್ ಬ್ಯಾಕ್ ಮಾಡುವ ಪ್ರಯತ್ನಗಳು ಯಶಸ್ಸನ್ನು ಕಾಣ್ತಾ ಇದೆ. ವಿರಾಜ್ ಬ್ಯಾಕ್ ಟು ದ ಫೇಲ್ಯೂರ್. ತಳಮತ್ತ 17ಕ್ಕೆ ಗೆಲುವಿನ ಹುದ್ದೆ ಕಳ್ಕೊಳ್ತಾ ಇದೆ. ಸ್ಕೋರ್ 17, ಲಾಸ್ ಆಫ್ 2 ವಿಕೆಟ್ಸ್. ಹೊಸ ಕ್ರೀಡಾಂಗಣಗಳ ಪ್ರವೇಶವನ್ನು ಕಾಣಬೇಕಾಗಿದೆ. ಸ್ಟ್ರೈಕರ್ ಬಲದಲ್ಲಿ ಹರ್ಷಿ ಪರ್ಕಡ ನಾಟ್ ಸ್ಟ್ರೈಕರ್ ಬಲದಲ್ಲಿ ಆಸಿಕ್ ಪದರ ಮುದ್ವಾಗಿ ಕಾಡ್ತಾ ಇದೆ. ಪ್ರಜ್ವಲ್ ತಮ್ಮ ಕತ್ತಿನ ಪೂರ್ಣ ಓವರ್ನ ಆಯ್ತು ಬದಲಿಸಿ ಮಾತ್ರ ಬಾಕಿ ಉಳಿತಾ ಇದೆ. ಬಹಳ ಶುದ್ಧ ಎಸ್ಗಾರಿಕೆಯನ್ನು ಪ್ರಜ್ವಲ್ ತೋರ್ಪಡಿಸಿದ್ರು. ಅಂತಿಮ ಎಸೆತ ಮೋಚಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಚೆಂಡು ದಾಳಿ ಸಂಪರ್ಕವನ್ನು ಸಾಧಿಸಿಕೊಡ್ತಾ ಇಲ್ಲ. ಗೂಟ ರಕ್ಷಕನ ಭದ್ರಬೋಸನ ಸೇರ್ಕೊಳ್ತಾ ಆ ನಿಟ್ಟಿನಲ್ಲಿ ಗೆಲುವಿನ ಹಂತದ 15ನೇ ಪೂರ್ಣ ಓವರ್ ಮುಕ್ತವನ್ನು ಕಳ್ಕೊಳ್ತಾ ಇದೆ. ಬಹಳ ಶುದ್ಧ ಭರ್ತಿಯ ಎಸ್ಗಾರಿಕೆಯನ್ನು ಪ್ರಜ್ವಲ್ ತೋರ್ಪಡಿಸಿದ್ರು. ಪೆರುಸಿನ ಓಚಿಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಬಹುಶಃ ಇಂಪೋರ್ಟೆಂಟ್ ಗೆಲುವು ಹುದ್ದೆಯನ್ನು ಪಡೆಯುವ ಮುಖಾಂತರವಾಗಿ ತಳಮತ್ತ 17 ಓವರ್ ದಾಖಲಿಸಿಕೊಳ್ತಾ ಇದೆ. ಸ್ಕೋರ್ 17, ಲಾಸ್ ಆಫ್ 2 ವಿಕೆಟ್ಸ್. ಟಾಸ್ಗೆ ಬನ್ನಿ. ಚೆಕ್ಕಾಗಿ 25 ರನ್ಗಳು ಬರಬೇಕಾಗಿದೆ. 6 balls 22 run required. ಮುಖಾಂತರವಾಗಿ ಒಂಚೂರ ಪೂರೈಕೆಯನ್ನ ಅಂಕಿಅಂಶ ಪಟ್ಟಿಯಲ್ಲಿ ಸೇರಿಸಲಾಗ್ತಾ ಇದೆ. 20-30 ಗೆಲುವು ತಲುಪ್ತಾ ಇದೆ. ಅಂತಿಮ ಭಾರತದ ಜಯಕ್ಕಾಗಿ 21 ರನ್ಗಳು ಬರಬೇಕಾಗಿದೆ. 6 balls 21 run required. ಜಯಕ್ಕಾಗಿ 21 ರನ್ಗಳು ಬರಬೇಕಾಗಿದೆ. 6 balls 21 run required. ಕ್ರಿಕೆಟ್ ಅನ್ನೋದು ಬಹಳಷ್ಟು ಅದೃಷ್ಟ ಪಂದ್ಯ. ಯಾವ ಕ್ಷಣದಲ್ಲೂ ಕ್ರಿಕೆಟ್ ಲೆಕ್ಕಾಚಾರ ಬದಲ ನಿಟ್ಟಿನಲ್ಲಿ ಮತ್ತೆ ಸತೀಶ್ ಈ ನಿಟ್ಟಿನಲ್ಲಿ ನೋ ಬಾಲ್ ಅಂತ ಸೂಚನೆ ಬರ್ತಾ ಇದೆ. ಆಕ್ಷನ್ಸ್ಗಳ ಮುಖಾಂತರವಾಗಿ ಲೆಕ್ಕಾಚಾರವಿಲ್ಲದ ಚೆಂಡಿಗೆ ಏಳೋಟವನ್ನು ಬಿಟ್ಕೊಡುವ ಪ್ರಯತ್ನವನ್ನು ಸತೀಶ್ ತೋರ್ಪಡಿಸಿದ್ರು. ಆ ನಿಟ್ಟಿನಲ್ಲಿ ಅಂತಿಮ ಸತ ಜಯಕ್ಕಾಗಿ 22 ರನ್ಗಳು ಬರಬೇಕಾಗಿದೆ. ಲೆಕ್ಕಾಚಾರಗಳು ಯಾವಾಗ ಬೇಕಾದ್ರೂ ಅದೃಷ್ಟದ ಪಂದ್ಯದ ಮುಂದುವರಿಕೆ ಕಾಣ್ತಾ ಇದೆ. ಅಂತಿಮ ಸತ ಜಯಕ್ಕಾಗಿ 22 ರನ್ಗಳು ಬರಬೇಕಾಗಿದೆ. 3 ಸಿಕ್ಸರ್ 2 ಸಿಂಗಲ್. ನೆಚ್ಚಿನಲ್ಲಿ ಬೆರಸಿನ ಹೊಡೆತ ಚೆಲೋಸಿ ಬಾರಕ್ಕೆ ಕರುಣಿಸಿದ ಸಿಕ್ಸರ್. ಆಸಿಕ್ ದಾಡು ಮುಖಾಂತರವಾಗಿ ಆ ರೋಟದ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಬೋಬರ ಶೆಟ್ಟಿಗೆ 6 ದಾಖಲಿಸುವ ಮುಖಾಂತರವಾಗಿ ತಡಬತ್ತ 39 ತಲುಪ್ತಾ ಇದೆ. ಅಂತಿಮ ಕ್ಯಾಪ್ಟನ್ ಅಷ್ಟೇ ಚರ್ಚೆನ ಮಾಡಬೇಕು. ಬಹುಶಃ ಬೇರೆ ಆಟಗಾರರಿಗೆ ಅವಕಾಶವಿರೋದಿಲ್ಲ. ದಯವಿಟ್ಟು ಗಮನಿಸಿ. ತೀರ್ಪುಗಾರಲ್ಲಿ ಯಾವುದೇ ಒಂದು ವಿಮರ್ಶನೆ ಮಾಡಬೇಕಾದ್ರೆ ಕ್ಯಾಪ್ಟನ್ಗೆ ಮಾತ್ರ ಒಂದು ಅವಕಾಶವಿರ್ತದೆ. ಆ ನಿಟ್ಟಿನಲ್ಲಿ ಈ ಎಲ್ಲ ನಿಯಮಗಳು ಎಲ್ಲ ತಂಡಗಳು ಅನ್ವಯಿಸಿದೆ. ಆ ನಿಟ್ಟಿನಲ್ಲಿ 5ನೇ ಸೆಟ್ ಜಯಕ್ಕಾಗಿ 14 ಕೋಟಿಗಳು ಬರಬೇಕಾಗಿದೆ. ಬೌಲರ್ ಚೇಂಜ್ ಎಸ್ಗಾರ ಪದವನ್ನು ಕಳ್ಕೊಳ್ತಾ ಇದೆ. 5ನೇ ಸೆಟ್ ಜಯಕ್ಕಾಗಿ 14 ಕೋಟಿಗಳು ಬರಬೇಕಾದ ಬಗ್ಗೆ ಅವರಿ ಓಟವನ್ನು ಬಿಟ್ಕೊಟ್ರು. ಮೊದಲ ಚೆನ್ನನ್ನು ಎದುರಿಸಂತ
ಆಸ್ಟಿಕ್ ಬಹಳಷ್ಟು ಬಿರುಸಿನ ಸಿಕ್ಸರ ಮುಖಾಂತರವಾಗಿ ತಲುಪುತ್ತ 39 ತಲುಪ್ತಾ ಇದೆ. ಇವಾಗ ಅಂತಿಮ 5ನೇ ಸೆಟ್ ಜಯಕ್ಕಾಗಿ 14 ಕೋಟಿಗಳು ಬರಬೇಕಾಗಿದೆ. ದಸಗಾರಿಕೆ ಭಾಗದಲ್ಲಿ ಮಂಜುನಾಥ್ ಬೈಕಂಪಾಡಿ ಮತ್ತೆ ಮಂಜ ಅಂತಿಮ ಓವರ್ ಕೇವಲ 5 ಎಸೆಗಳನ್ನು ಎಸೆಯಬೇಕಾಗಿದೆ. ಬಹುಶಃ ಕೊನೆ ಓವರ್ ಅಲ್ಲಿ ಬಹಳಷ್ಟು ಬರ್ತೀಯ ಓಟವನ್ನು ದಾಖಲಿಸಿಕೊಂಡಂತ ಮಂಜ ಇವಾಗ ಓಟಗಳಿಗೆ ಕಡಿವಾಣವನ್ನು ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಬೆರೋಸಿನ ಹೊಡೆತ ಚಲಿಸಿ ಕೆಲ ಕ್ರಮಿಸಿದ ಬರ್ತಾರೆ ಸಿಕ್ಸರ್. ಅಂತಿಮ ಓವರ್ ಕೇವಲ ಚಲನೆ ಬಹಳಷ್ಟು ಬರ್ತೀಯ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಸರಿಸುವ ಮುಖಾಂತರವಾಗಿ ತಲುಪುತ್ತ 5 ಓಟವನ್ನು ತಲುಪ್ತಾ ಇದೆ. ಜಯಕ್ಕಾಗಿ 4ನೇ ಸೆಟ್ ಗೇಮ್ ಚೋಟುಗಳು ಬರಬೇಕಾಗಿದೆ. 6ಕ್ಕೆ 21 ಅನ್ನೋದು ಇದ್ದಂತ ಸ್ಥಿತಿಯಲ್ಲಿ ಇದ್ದಂತ ತಂಡ ಇವಾಗ 4ಕ್ಕೆ 8. 4 balls 8 run required. ಮತ್ತೆ ಮತ್ತೆ ತಮ್ಮ ಕತ್ತಿನ ದೂರ ಚೆಂಡು ಚಾಲ್ತರ ಪಡ್ಕೊಳ್ತಾ ಇದೆ. ಬೆರೆಸಿನ ಹೊರತುವ ದಾಖಲಿಸುವ ಪ್ರಯತ್ನ ಚೆಂಡ ಸೀಮರ ಕ್ಯಾಚಿನಲ್ಲಿ ಬೇಸುತ್ತ ಬರ್ತಾ ಕ್ಯಾಚ್ ಶತಕ್ಷ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಆಸಿಕ್ ವಾಪಸ್ ಸಾಧ್ಯನ ಕಳ್ಕೊಳ್ತಾ ಇದೆ. ಮೊದಲ ಚೆಂಡಿಗೆ ಸಿಕ್ಸರ್, 7ನೇ ಚೆಂಡಲ್ಲಿ ಸಿಕ್ಸರ್. ಇವಾಗ ದೂರ ಚೆಂಡಲ್ಲಿ ಕ್ಯಾಚ್ ಅನ್ನ ಪಡ್ಕೊಳ್ಳೋ ಮುಖಾಂತರವಾಗಿ ಆಸಿಕ್ ವಾಪಸ್ ಸಾಧ್ಯನ ಕಳ್ಕೊಳ್ಬೇಕಾಗಿದೆ. 6ಕ್ಕೆ 27 ಅನ್ನೋ ಸ್ಥಿತಿಯಲ್ಲಿದ್ದಂತ ತಂಡವನ್ನ ಲೆಕ್ಕಾಚಾರವನ್ನು ಬದಲಾಯಿಸಿದಂತ ಆಟಗಾರ ಆಸ್ಲಿಕ್ ಇವಾಗ ವಾಪಸ್ ಕಳ್ಕೊಳ್ಬೇಕಾಗಿದೆ. ಅಂತಿಮ 3ನೇ ಸೆಟ್ ಜಯಕ್ಕಾಗಿ ಎಂಟು ಬರಬೇಕಾಗಿದೆ. ಅಂಕಲ್ ಒಳ ಪ್ರವೇಶದ ಹೊಸ ಆಟಗಾರ ವಿಜಯ್ ಬೈಕಂಪಾಡಿ ಸ್ಟ್ರೈಕ್ ಪಡ್ಕೊಳ್ಬೇಕಾಗಿದೆ. ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಹರ್ಷಿತ್ ಪಟೇಲ್ ಮುಂದುವರಿಕೆ ಕಾಡ್ತಾ ಇದೆ. ಅಂತಿಮ 3ನೇ ಸೆಟ್ ಜಯಕ್ಕಾಗಿ ಗೇಮ್ ಚೋಟದ ಅವಶ್ಯಕತೆ. 3 balls 8 run required. ಬಹಳ ಸುತ್ತಮುತ್ತ ಆಟವನ್ನ ಆಸ್ಲಿಕ್ ತೋರ್ಪಡಿಸಿದ್ರು. ಬಹುಶಃ ಕೈಯನ್ನ ಚೆಲ್ಲಿದಂತ ಪಂದ್ಯಾಟವನ್ನ ಉಳಿಸುವಂತ ಪ್ರಯತ್ನವನ್ನ ಆಸ್ಲಿಕ್ ತೋರ್ಪಡಿಸುವ ಆ ನಿಟ್ಟಿನಲ್ಲಿ ಬಹಳ ಸುತ್ತಮುತ್ತ ಸಗಾರಿಕೆಯನ್ನ ಬಜಾ ತೋರ್ಪಡಿಸಿದ್ರು. ಪೂರ್ಣ ಚಾನಲ್ ಬಹಳ ಇಂಪಾರ್ಟೆಂಟ್ ವಿಕೆಟ್ ಪಡೆದ ಮುಖಾಂತರವಾಗಿ ಅಂತಿಮ 3 ರನ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಜಯಕ್ಕಾಗಿ ಗೇಮ್ ಚೋಟದ ಅವಶ್ಯಕತೆ. 3 balls 8 run required. ದೊಡ್ಡ ಕ್ಷೇತ್ರಕ್ಷರ ಬಹಳಷ್ಟು ಬಿಗಿಯನ್ನು ಕಾಣ್ತಾ ಇದೆ. ಕ್ಷೇತ್ರಕ್ಷ ಬದಲಾವಣೆ ಕಂಡುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಬಜೆಟ್ ತಮ್ಮ ಕತ್ತಿನ ಅಂತಿಮ ಓವರ್ನ 4ನೇ ಚೆಂಡು ಜಾಗತಿಯನ್ನು ಪಡ್ಕೊಳ್ತಾ ಇದೆ. ಮಂಜಾತು ವಿಜಯ್ ಬಾರಿ ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಶಾಬಾದ್ ಮುಖಾಂತರವಾಗಿ ವಿಜಯ್ ವಾಪಸ್ ಅಂತ ಕಡ್ಕೊಳ್ಬೇಕಾಗಿದೆ. ಬಹುಶಃ ಒಂದೇ ಪರಿಸರದ ಆಟಗಾರರು ಬಹುಶಃ ಆಟಗಾರನ ಆಶ್ರಮನ ಅರಿತಂತ ಎಸೆತಗಾರ ಬಹಳ ಸುತ್ತಮುತ್ತ ದಸಗಾರಿಕೆಯನ್ನ ತೋರ್ಪಡಿಸಿದ ತೀರಾ ಕೆಳಚೆಯಲ್ಲಿ ಮತ್ತೊಂದು ಚೆಂಡು ಓಟಿಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇವಾಗ ಮತ್ತೆ ಆಟ ಶ್ರೀಶ್ ಅವರ ಪರವಾಗಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೆಲ ಸೆಟ್ ಜಯಕ್ಕಾಗಿ 8 ಓಟದ ಅವಶ್ಯಕತೆ. 2 balls 8 run required. 6ಕ್ಕೆ 27 ಅನ್ನೋ ಸ್ಥಿತಿಯಲ್ಲಿದ್ದ ತಂಡವನ್ನ ಬಹಳಷ್ಟು ದಳ ತೇರಿಸುವಂತ ಪ್ರಯತ್ನವನ್ನು ಆಸ್ಲಿಕ್ ತೋರ್ಪಡಿಸಿದ್ರು. ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಸಿಡಿಸುವ ಮುಖಾಂತರವಾಗಿ ಪಂದ್ಯಾಟವನ್ನ ಉಳಿಸುವಂತ ಪ್ರಯತ್ನವನ್ನ ಆಸ್ಲಿಕ್ ತೋರ್ಪಡಿಸಲು ಕಂಡುಕೊಂಡ್ರು ಕೂಡ ಇವಾಗ ಆಟಗಾರರು ಓಟವನ್ನು ದಾಖಲಿಸಿಕೊಳ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳು ಓಡ್ತಾ ಇದೆ. ಆ ನಿಟ್ಟಿನಲ್ಲಿ ಹೊಸ ಆಟಗಾರ ಅಂಕಲ್ ಒಳ ಪ್ರವೇಶವನ್ನು ಕಂಡುಕೊಳ್ಬೇಕಾಗಿದೆ. ವೈಶಾಖ್ ಅಂತಿಮ 2ನೇ ಸೆಟ್ ಗೇಮ್ ಚೋಟದ ಅವಶ್ಯಕತೆ. ಸ್ಟ್ರೈಕರ್ ಭಾಗದಲ್ಲಿ ವೈಶಾಖ್ ಚಿತ್ರಾಪುರ, ಡ್ರಾ ಸ್ಟ್ರೈಕರ್ ಹರ್ಷಿತ್ ಪದೇಳ ಮುಂದುವರಿಕೆ ಕಾಣ್ತಾ ಇದೆ. ಬಜೆಟ್ ತಮ್ಮ ಕತ್ತಿನ ಅಂತಿಮ ಓವರ್ನ ಅಂತಿಮ 2 ಮಾತ್ರ ಬಾಕಿ ಉಳಿತಾ ಇದೆ. ಮತ್ತೆ ಬೆರಸು ಹೊಡೆದ ಬರ ದಾಖಲಿಸುವ ಪ್ರಯತ್ನ ಮೊಂಟಿಯವರ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ತಡಬುತ್ತ 46 ಓಟವನ್ನು ತಲುಪ್ತಾ ಇದೆ. ಸ್ಕೋರ್ ಇಸ್ 46. ಅಂತಿಮ 1ನೇ ಸೆಟ್ ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. 1 ball 7 run required. ಸಿಕ್ಸರ್ ಅನ್ನು ದಾಖಲಿಸಿಕೊಂಡು ಪಂದ್ಯದ ಸಮಬಾಯವನ್ನು ಕಾಣ್ತದೆ. ಆ ನಿಟ್ಟಿನಲ್ಲಿ ಜಯಕ್ಕಾಗಿ 7 ಓಟದ ಅವಶ್ಯಕತೆ.
1 ball 7 run required. ಮತ್ತೆ ಬಜೆಟ್ ಕತ್ತಿನ ಅಂತಿಮ ದಸ ಮಾತ್ರ ಬಾಕಿ ಉಳಿತಾ ಇದೆ. ಬಜೆಟ್ ಹರ್ಷಿತ್ ಈ ನಿಟ್ಟಿನಲ್ಲಿ ಫುಲ್ ಟಾಸ್ ಎಂದು ಬುರಜ್ ಹೊಡೆದ ಬರತಾಗಿರುವ ಪ್ರಯತ್ನ ಓಟುಗಳು ಬರ್ತಾ ಇಲ್ಲ. ಓಟದ ಪೂರೈಕೆಲ್ಲ ಪಡ್ಕೊಂಡ್ರು. ಅವಳಿ ಓಟವನ್ನು ಪಡ್ಕೊಳ್ಳೋ ಮುಖಾಂತರವಾಗಿ ದಿನದ ಮೊದಲ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ ಕಿಶೋರ್. ಬಲಶುದ್ಧ ರೀತಿಯ ಪಂದ್ಯಾಟವನ್ನ ಕೇಳು ತಂಡಗಳು ಆಡಿದ್ವು. ಆ ನಿಟ್ಟಿನಲ್ಲಿ ಕೊನೆ ಹಂತದಲ್ಲಿ ಬಲಶುದ್ಧ ರೀತಿಯ ಗೆಸ್ಗಾರಿಕೆ ಮುಖಾಂತರವಾಗಿ ಕಿಶೋರ್ ಪಂದ್ಯಾಟವನ್ನು ಜಯಿಸ್ತಾ ಇದೆ. ದಿನದ ಮೊದಲ ಪಂದ್ಯಾಟವನ್ನು ಜಯಿಸಿಕೊಳ್ಳುತ್ತೆ ಕಿಶೋರ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ ಆ ನಿಟ್ಟಿನಲ್ಲಿ ದಿನದ ಮೊದಲ ಪರಾಜಯವನ್ನು ಕಂಡಂತ ಪಟ್ಟಾ ಪೈರೇಟ್ಸ್ ತಂಡಕ್ಕೆ ಅಭಿನಂದನೆ ಸಲ್ಲಿಸ ದಿನದ ಗೆಲ ಪಂದ್ಯದ ಮುಂದುವರಿಕೆ ಕಾಣ್ತಾ ಇದೆ. ಅಯೋಧ್ಯೆ ಮೊಗೇರ್ಸ್ ವಿರುದ್ಧವಾಗಿ ಗೆಮ್ಮ ಸ್ಟ್ರೈಕರ್ಸ್